ಒಳ್ಳೊಳ್ಳೆ ಆಫರ್‌ಗಳು ಬೇಕು ಅಂತ ಅಂದ್ರೆ ಈಗ್ಲೇ ವಿಶ್ ಲಿಸ್ಟಲ್ಲಿ ಹಾಕೊಳ್ಳಿ. ಅಮೆಜಾನಲ್ಲಿ ಗ್ರೇಟ್ ಫ್ರೀಡಮ್ ಸೇಲ್ ನಡೀತಾ ಇದೆ. ಆ ಸೇಲ್‌ನಲ್ಲಿ ಒಳ್ಳೊಳ್ಳೆ ಆಫರ್‌ಗಳು ಕೊಡ್ತಾ ಇದ್ದಾರೆ. ಯಾವ ಬ್ಯಾಂಕ್‌ಗೆ ಜಾಸ್ತಿ ಆಫರ್‌ನ ಕೊಟ್ಟಿದ್ದಾರೆ. ಆಮೇಲೆ ನಾವು ಯಾವ ರೀತಿ ಅದನ್ನ ಪೇ ಮಾಡ್ಬೋದು. ಯಾವ್ದ್ಯಾವ್ದಕ್ಕೆ ಜಾಸ್ತಿ ಆಫರ್ ಕೊಟ್ಟಿದ್ದಾರೆ. ಎಲ್ಲಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಈ ವಿಡಿಯೋನಂತೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೂ ಶಾಪಿಂಗ್ ಮಾಡೋದು ತುಂಬಾ ಇಷ್ಟ ಇದ್ರೆ ಆಮೇಲೆ ಎಕ್ಸ್ಚೇಂಜ್ ಆಫರ್ ಸಹಿತ ಕೊಡ್ತಿದ್ದಾರೆ. ಅದು ಹೆಂಗ್ ಕೊಡ್ತಾ ಇದ್ದಾರೆ, ಏನೇನ್ ಕೊಡ್ತಾ ಇದ್ದಾರೆ, ಏನೇನ್ ಡಿಸ್ಕೌಂಟ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಮೆಜಾನ್ ಗ್ರೇಟ್ ಫ್ರೀಡಮ್ ಸೇಲು ಆಗಸ್ಟ್ 7 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದ್ರೊಳಗಡೆ ನಿಮ್ಗೆ ಫಸ್ಟು ಯಾವ್ದಾದ್ರು ನೀವು ಮೊಬೈಲ್ ತಗೊಳ್ಬೇಕು ಅಂತ ಇದ್ರೆ, ಲ್ಯಾಪ್ಟಾಪ್ ತಗೊಳ್ಬೇಕು ಅಂತ ಅಂದ್ರೆ, ಆಮೇಲೆ ಹೋಮ್ ಅಪ್ಲಯನ್ಸ್ ನಿಮ್ಗೆ ಏನೇನ್ ಬೇಕೋ ಅದನ್ನ ತಗೊಳ್ಬೇಕು ಅಂತ ಇದ್ರೆ, ಕ್ಲಾತ್ಸು ಇದಕ್ಕೆಲ್ಲದಕ್ಕೂ ಜಾಸ್ತಿ ಡಿಸ್ಕೌಂಟು ಕೊಡ್ತಾ ಇದ್ದಾರೆ. ಆಮೇಲೆ ಎಕ್ಸ್ಚೇಂಜ್‌ನ ಮಾಡ್ಬೋದು. ನೀವು ಏನಾದ್ರು ಮೊಬೈಲ್‌ನ ಎಕ್ಸ್ಚೇಂಜ್ ಮಾಡ್ಬೋದು. ಫ್ರಿಡ್ಜು, ವಾಷಿಂಗ್ ಮಿಷಿನು ಯಾವ್ದು ಬೇಕಾದ್ರೂ ಎಕ್ಸ್ಚೇಂಜ್‌ನ ಮಾಡ್ಬೋದು. ಅದ್ರ ಜೊತೆಗೆ ನೀವು ಎಕ್ಸ್ಚೇಂಜ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಒಳ್ಳೊಳ್ಳೆ ಪ್ರಾಡಕ್ಟ್‌ಗಳನ್ನ ತಗೊಳ್ಬೋದು. ಅದಕ್ಕೆ ಆದಷ್ಟು ನಿಮ್ಗೇನಾದ್ರೂ ಇದ್ರೊಳಗಡೆ ಏನಾದ್ರೂ ಇವಾಗ ಸೇಲ್ ನಡೆಯುವಾಗ ನೀವು ಬೇಕಾಗಿದ್ರೆ ತಗೊಳ್ಬೇಕು ಅನ್ಸಿದ್ರೆ ಇವಾಗ ನೀವು ವಿಶ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಯಾವ್ದ್ಯಾವ್ದು ಬೇಕು ಅಂತೇಳಿ. HDFC ಬ್ಯಾಂಕ್ ಇದೆ ಅಲ್ವಾ? ಅದ್ರೊಳಗಡೆ ಕ್ರೆಡಿಟ್ ಕಾರ್ಡ್ ಏನಾದ್ರು ನಿಮ್ದಿತ್ತು ಅಂತ ಅಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. EMIಲಿ ಹಾಕ್ಕೋಬೇಕು. ಇವಾಗ ನಿಮ್ಗೆ ಆಗ್ತಾ ಇಲ್ಲ, ನೀವಿವಾಗ ಇಮಿಡಿಯೇಟ್ ಆಗಿ ನಿಮ್ಗೆ ಅಮೌಂಟ್ ಅದು ಕಟ್ಟಬೇಕು, ಏನಾದ್ರು ಪೇ ಮಾಡಬೇಕು ಅಂದ್ರೆ ಅಮೌಂಟ್ ಇಲ್ಲ ಅಂತ ಅಂದ್ರೆ EMIಗೆ ಕನ್ವರ್ಟ್ ಮಾಡ್ಕೊಳ್ಳಿ. EMIನ ನೀವು ಬೇಕಾದ್ರೆ ನೋ ಕಾಸ್ಟ್ EMIಯಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಪೇ ಮಾಡ್ಬೋದು. ಮಂತ್ಲಿ ಪೇ ಮಾಡ್ಬೋದು. ಹಂಗ್ ಬೇಕಾದ್ರೂ ನಿಮ್ಗಿದೆ. ಇದ್ರೊಳಗೆ ಡಿಸ್ಕೌಂಟ್‌ನ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಮೊಬೈಲ್ಸ್‌ಗಳು ನೀವೇನಾದ್ರೂ ಹಳೆ ಮೊಬೈಲ್ಸ್‌ಗಳನ್ನೇನಾದ್ರೂ ಕೊಟ್ಬಿಟ್ಟು ಹೊಸ ಮೊಬೈಲ್ಸ್‌ಗಳನ್ನ ತಗೊಳ್ಬೇಕು ಅನ್ನೋ ಐಡಿಯಾದಲ್ಲಿ ಇದ್ದೀರಾ ಅಂತ ಅಂದ್ರೆ ಅದ್ರೊಳಗಡೆನೂ ಒಳ್ಳೊಳ್ಳೆ ಆಫರ್ಸ್‌ಗಳು ಬಿಟ್ಟಿದ್ದಾರೆ. ಅದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇದ್ರೊಳಗೆ ನೀವು ಮೇನ್ ಆಗಿ ಚೆಕ್ ಮಾಡ್ಕೊಳ್ಬೇಕಾಗಿರೋದು ಅಲ್ಲಿ ಎಷ್ಟು ಅಮೌಂಟ್ ಇದೆ, ಆಮೇಲೆ ಯಾವ್ಯಾವ ಬ್ಯಾಂಕ್‌ಗೆ ನಿಮ್ಗೆ ಯಾವ್ಯಾವ ಆಫರ್ ಕೊಟ್ಟಿದ್ದಾರೆ. ನಿಮ್ ಬ್ಯಾಂಕ್ ಅಕೌಂಟ್ ಯಾವ್ದು ಅಂತ ಗೊತ್ತಿರಲ್ಲ. ಅಲ್ಲಿ ನಿಮ್ದು ಯಾವ ಬ್ಯಾಂಕ್ ಅಕೌಂಟ್ ಇದೆಯೋ ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ ಬ್ಯಾಂಕ್ ಅಕೌಂಟ್‌ಗೆ ಎಷ್ಟು ಆಫರ್ ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಚೇಂಜ್ ಆಫರ್ ಎಷ್ಟಿದೆ, ಆಮೇಲೆ ನಿಮ್ದು ಎಷ್ಟು ಮಂತಿಂದ ತಗೊಂಡಿದ್ದೀರಾ. ಇವಾಗ 1 ವರ್ಷ ಆಗಿದೆ ನೀವು ಮೊಬೈಲ್ ತಗೊಂಡು ಅಂತ ಅಂದ್ರೆ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ದು ಯಾವ್ದು ಪ್ರಾಡಕ್ಟು, ಇವಾಗ ಯಾವ ಮೊಬೈಲು, ಇವಾಗ ಎಕ್ಸಾಂಪಲ್ ವಿವೋ ಇದೆ, ಇಲ್ಲ ಅಂದ್ರೆ ಓಪ್ಪೋ ಇದೆ. ಇದ್ರೊಳಗೆ ನೀವು ಇವಾಗ ಓಪ್ಪೋನ ಎಕ್ಸ್ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ಅಲ್ಲಿ ಓಪ್ಪೋ F31 ಹಂಗೇನಾದ್ರೂ ಹಾಕ್ಬಿಟ್ಟು ಆದ್ಮೇಲೆ ನೀವು ಎಷ್ಟು ವರ್ಷ ಆಯ್ತು ಅದು ತಗೊಂಡು ಅದನ್ನ ಮೆನ್ಷನ್ ಮಾಡಿದೀರಾ ಅಂತ ಅಂದ್ರೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಎಷ್ಟು ಅಮೌಂಟ್ ನಿಮ್ಗಲ್ಲಿ ಕಟ್ಟಬೇಕಾಗುತ್ತೆ, ಆಮೇಲೆ ಇದು ಎಕ್ಸ್ಚೇಂಜ್ ಅಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಎಲ್ಲಾನು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ನೋಡ್ಬಿಟ್ಟು ಆಮೇಲೆ ನೀವು ತಗೊಳ್ಬೇಕಾಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಬರೀ ಪರ್ಚೇಸ್ ಮಾಡುವಾಗ ಜಸ್ಟ್ ಏನೋ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅನ್ನೋದಲ್ಲ. ಅಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೋ ಆ ಡಿಸ್ಕೌಂಟ್‌ನಲ್ಲಿ ನೀವು ತಗೊಳ್ಬೋದು. ಅಪೇರಲ್‌ಗೂ ಅಷ್ಟೇ ಕ್ಲಾತ್ಸ್‌ಗೆ ಒಳ್ಳೊಳ್ಳೆ ಡಿಸ್ಕೌಂಟ್‌ಗಳು ಕೊಡ್ತಾ ಇದ್ದಾರೆ. ಹೆಂಗೂ ಹಬ್ಬಗಳು ಬರ್ತಾ ಇದ್ದಾವೆ. ಆ ಟೈಮಲ್ಲಿ ಈ ರೀತಿ ಡಿಸ್ಕೌಂಟ್ ಇದ್ದಾಗ, ಜಾಸ್ತಿ ಡಿಸ್ಕೌಂಟ್ ಇದ್ದಾಗ ತಗೊಂಡ್ರೆ ಒಳ್ಳೊಳ್ಳೇದು. ನಮ್ಗೇನಾಗುತ್ತೆ ಅಂದ್ರೆ ಸೇವ್ ಆಗುತ್ತೆ. ಇವಾಗ ಒಂದಿಷ್ಟು ಅಮೌಂಟ್ ಅಂತೇಳಿ ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಲ್ವಾ? ಆ ಸೇವ್ ಮಾಡ್ಕೊಂಡ ಅಮೌಂಟಲ್ಲಿ ಯಾವ್ದೋ ಬೇರೆ ಬೇರೆ ಟೈಮಲ್ಲಿ ತಗೊಂಡಿದೀವಿ ಅಂತಂದ್ರೆ ಅವಾಗ ಡಿಸ್ಕೌಂಟ್ ಇರಲ್ಲ. ಈ ಗ್ರೇಟ್ ಇಂಡಿಯನ್ ಸೇಲ್‌ಗಳು ಯಾವ್ದಾದ್ರು ನಡೀತಾ ಇದ್ದಾವೆ ಅಂತ ಅಂದಾಗ ಅವಾಗ ನೀವು ತಗೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಒಳ್ಳೊಳ್ಳೆ ಡಿಸ್ಕೌಂಟ್ಸ್‌ಗಳು ಸಿಗುತ್ತೆ. ಎಕ್ಸ್ಚೇಂಜ್ ಆಫರ್‌ಗಳು ಸಿಗ್ತವೆ. ಅದಕ್ಕೆ ಆದಷ್ಟು ಆ ಟೈಮಲ್ಲಿ ತಗೊಳೋದಕ್ಕೆ ಟ್ರೈ ಮಾಡಿ. ಹಂಗೇನಾದ್ರೂ ಇತ್ತು ಅಮೆಜಾನಲ್ಲಿ ಆಗಿರ್ಬೋದು, ಫ್ಲಿಪ್‌ಕಾರ್ಟಲ್ಲಿ ಆಗಿರ್ಬೋದು, ಯಾವುದೇ ಆ್ಯಪಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ನಾನು ಅಲ್ಲಿ ಅಪ್ಡೇಟ್‌ನ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮೇನ್ ಆಗಿ ಅಮೆಜಾನ್ ಪ್ರೈಮ್‌ನ ಯಾರು ತಗೊಂಡಿದ್ದೀರಾ ಅವರಿಗೆ ಜಾಸ್ತಿ ಬೇಗ ಅರ್ಲಿ ಆಕ್ಸೆಸ್ ಸಿಕ್ಬಿಡುತ್ತೆ. ಅವರು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಬೋದು. ಯಾಕಂದ್ರೆ ಅವರು ಆಲ್ರೆಡಿ ಅಮೆಜಾನ್ ಪ್ರೈಮ್‌ನ ತಗೊಂಡಿರ್ತಾರೆ. 1 ಡೇ ಡೆಲಿವರಿ ಇರುತ್ತೆ. ಅದ್ರ ಜೊತೆಗೆ ಅವರಿಗೆ ಅರ್ಲಿ ಆಕ್ಸೆಸ್ ಸಹಿತ ಸಿಕ್ಕಿರುತ್ತೆ. ಇವಾಗ ಮಿಡ್‌ನೈಟ್ 1:00ಗೆ ಒಂದ್ ವೇಳೆ ಲಾಂಚ್ ಆಗ್ತಾ ಇದೆ, ನಾಳೆ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲ ಮಿಡ್‌ನೈಟ್ 1:00ಗೆ ಸೇಲ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಅವರಿಗೆ ಮೊದಲೇ ಲೈಕ್ 10:00, 8:00, 9:00 ಆವಾಗನೇ ಅವರಿಗೆ ಅದು ಅರ್ಲಿ ಆಕ್ಸೆಸ್ ಸಿಕ್ಬಿಟ್ಟಿರುತ್ತೆ. ಅವರು ಪರ್ಚೇಸ್ ಮಾಡ್ಕೊಳ್ಬೋದು. ನೀವು ಜಾಸ್ತಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ಆ ರೀತಿನೂ ಮಾಡ್ಕೊಳ್ಬೋದು. ಈ ರೀತಿ ಇದಿಷ್ಟು ಇದು ಅಮೆಜಾನ್‌ನಲ್ಲಿ ಏನೇನು ಇವಾಗ ಗ್ರೇಟ್ ಇಂಡಿಯನ್ ಸೇಲ್ ನಡೀತಾ ಇದೆ ಅಲ್ವಾ? ಇಂಡಿಪೆಂಡೆನ್ಸ್ ಡೇಗೋಸ್ಕರ ಇದು ನಡೀತಿರೋ ಸೇಲು. ಇದ್ರೊಳಗೆ ಒಳ್ಳೊಳ್ಳೆ ಆಫರ್‌ಗಳು ಕೊಟ್ಟಿದ್ದಾರೆ. ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಯಾವ್ದ್ಯಾವ್ದಕ್ಕೆ ಏನೇನು ಆಫರ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ವಿಶ್ ಲಿಸ್ಟಲ್ಲಿ ಇವಾಗನೇ ಹಾಕಿಟ್ಕೊಳ್ಳಿ. ಆಗಸ್ಟ್ 7 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಆಗಸ್ಟ್ 7 ನಿಂದ 14th ವರೆಗೂ ಇರ್ಬೋದೇನೋ. ಅದು 7 ಇಂದ ಅಂತೇಳಿ ಸ್ಟಾರ್ಟ್ ಅಂತೇಳಿ ಕೊಟ್ಟಿದ್ದಾರೆ. ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಪ್ರಾಡಕ್ಟ್ ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್‌ಗಳನ್ನ ನಾನು ಆಲ್ರೆಡಿ ಲಿಂಕ್‌ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೆ ಅದರೊಳಗೆ ಬೇಕಾಗಿರೋದು ಯಾವುದಾದ್ರೂ ಇದ್ದರೆ ಅದನ್ನ ನೀವು ಬೇಕಾದರೂ ಪರ್ಚೇಸ್‌ನ ಮಾಡ್ಕೊಳ್ಬೋದು.
ಈ ವಿಡಿಯೋ ಇಷ್ಟ ಆಗಿದ್ರೆ 2 ಬೈಟ್ಸ್ ಕನ್ನಡನ ಫಾಲೋ ಮಾಡಿ. ಆದಷ್ಟು ಬೇರೆ ಬೇರೆ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ, ಟೆಕ್ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.